ಉಡುಪಿಯಲ್ಲಿ ಶುರುವಾಗಿದ್ದ ಹಿಜಾಬ್ ವಿವಾದ ರಾಜ್ಯದಾದ್ಯಂತ ಹಬ್ಬಿ ಇದೀಗ ಕೋಮುಗಳ ನಡುವೆ ವೈಷಮ್ಯ ಹುಟ್ಟುಹಾಕುವಂತೆ ಮಾಡಿದೆ. ಎಲ್ಲಿ ನೋಡಿದ್ರೂ ಹಿಜಾಬ್ ಕೇಸರಿ ಶಾಲಿನ ಚರ್ಚೆ ನಡೆದಿದೆ. ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾದ ವಿವಾದದ ಅರ್ಜಿ ವಿಚಾರಣೆ ಇನ್ನೂ ಮುಂದುವರಿದ ಅಂತಿಮ ತೀರ್ಪು ಹೊರಬಂದಿಲ್ಲ. ಈ ನಡುವೆ ಹಿಜಾಬ್ ಕೇಸರಿ ಶಾಲು ಕೋಮು ವಿಚಾರಗಳನ್ನೆಲ್ಲ ಮುರಿಯುವಂತೆ ಮುಸ್ಲಿಂ ನಾಯಕರೊಬ್ಬರು ತಮ್ಮ ಮಗಳ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಗಣಪತಿ ಕ್ಯಾಲೆಂಡರ್ ಹಾಕಿ ಮುದ್ರಿಸುವ ಮೂಲಕ ಕೋಮು ಸಾಮರಸ್ಯ ಮೆರೆದಿದ್ದಾರೆ. ರಾಮನಗರದ ಜೆಡಿಎಸ್ ಮುಖಂಡ ಸುಹೇಲ್ ಪಾಷಾ ತಮ್ಮ ಮಗಳ ಲಗ್ನ ಪತ್ರಿಕೆಯನ್ನ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಮುದ್ರಿಸಿದ್ದು ಹಿಂದೂ ಸ್ನೇಹಿತರಿಗೆ ಹಂಚಿದ್ದಾರೆ. ಇವರ ಕಾರ್ಯವನ್ನ ಎಲ್ಲರೂ ಕಂಡು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರ್ಯಗಳು ನಡೆಯಬೇಕಾಗಿದ್ರೂ ಮೊದಲ ಪೂಜೆ ಗಣಪತಿಗೆ ಸಲ್ಲತ್ತೆ. ಇದನ್ನ ಅರಿತ ಸುಹೇಲ್ ಪಾಷಾ ಗಣೇಶನ ಚಿತ್ರವಿರುವ ಕ್ಯಾಲೆಂಡರ್ನಲ್ಲಿ ಮಗಳ ಲಗ್ನ ಪತ್ರಿಕೆಯನ್ನ ಆಕರ್ಷಕವಾಗಿ ಕನ್ನಡದಲ್ಲಿ ಮುದ್ರಿಸಿದ್ದಾರೆ. ಅಲ್ಲದೆ ಇದನ್ನ ಹಂಚಿ ವಧು ವರರನ್ನ ಹರಸುವಂತೆ ಮನವಿ ಮಾಡಿದ್ದಾರೆ. ಪುತ್ರಿ ಗೌಸಿಯಾ ತಬುಸ್ಸುಮ ಮತ್ತು ಸೈಯದ್ ರೋಷನ್ ಆತ್ಮರಕ್ಷತೆಯನ್ನ ರಾಯಲ್ ಸುಲ್ತಾನ್ ಪ್ಯಾಲೇಸ್ ಎದುರು ಮೈದಾನದ ಹೊಣಸನಹಳ್ಳಿ ಮುಖ್ಯ ರಸ್ತೆ ರಾಮನಗರ ಇಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ವಧು ವರರನ್ನ ಆಶೀರ್ವದಿಸಬೇಕಾಗಿ ಕೋರುತ್ತೇವೆ ಅಂತ ಸುಹೇಲ್ ಪಾಷಾ ಹಿಂದೂ ಬಾಂಧವರಿಗೆ ಆಹ್ವಾನ ನೀಡಿದ್ದಾರೆ. ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೇರಿದಂತೆ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿರುವ ಸುಹೇಲ್ ಪಾಷಾ ತಮ್ಮ ಮೆಚ್ಚಿನ ನಾಯಕರ ಭಾವಚಿತ್ರಗಳನ್ನ ಮಗಳ ಮದುವೆಯ ಆಹ್ವಾನ ಪತ್ರಿಕೆಯ ಕ್ಯಾಲೆಂಡರ್ನಲ್ಲಿ ಮುದ್ರಿಸುವ ಮೂಲಕ ತಮ್ಮ ಮತ್ತು ಜೆಡಿಎಸ್ ಪಕ್ಷದ ಬಾಂಧವ್ಯವನ್ನ ಪ್ರದರ್ಶಿಸಿದ್ದಾರೆ. ಇದಲ್ಲದೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಭಾವಚಿತ್ರಗಳನ್ನು ಕೂಡ ಕಾಗದದ ಮೇಲೆ ಮುದ್ರಿಸಲಾಗಿದೆ. ಧರ್ಮಕ್ಕಿಂತ ಮನುಷ್ಯನ ಬಾಂಧವ್ಯ ದೊಡ್ಡದು. ಹಿಂದೂ ಮುಸ್ಲಿಂ ಎಂದು ಕಿತ್ತಾಡುವುದರಿಂದ ನೆಮ್ಮದಿ ಸಿಗುವುದಿಲ್ಲ. ಎಲ್ಲರೂ ಒಟ್ಟಾಗಿ ಭಾವೈಕ್ಯತೆಯಿಂದ ಮುಂದೆ ನಡೆದರೆ ಅಲ್ಲಿ ಶಾಂತಿ ಸಿಗುತ್ತೆ. ರೇಷ್ಮೆ ಹಾಗೂ ಮಾವು ವ್ಯಾಪಾರದಲ್ಲಿ ಬಹಳ ಹಿಂದಿನಿಂದಲೂ ಜಿಲ್ಲೆಯ ಹಿಂದೂ ಮುಸ್ಲಿಮರು ಪರಸ್ಪರ ಸಹಕಾರಿಯಾಗಿ ಜೀವನ ನಡೆಸ್ತಾ ಇದ್ದೇವೆ ಅಂತ ಸುಹೇಲ್ ಪಾಷಾ ಹೇಳಿದ್ದಾರೆ.